ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕುಕ್ಕರ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಗೆ 10 ವರ್ಷ ಜೈಲು ಶಿಕ್ಷೆ ಅಂತ ಇದೆ. ಡಿ ಕೆ ಶಿವಕುಮಾರ್ ಅವರು ಬ್ರದರ್ ಅಂತ ಹೇಳಿದ್ರು. ಈಗ ಅವ್ನು ಪ್ರಶ್ನೆ ಮಾಡಿದ್ರೆ ಯಾವುದೇ ರೀತಿಯಾದಂಥ ಉತ್ತರ ಕೊಡ್ತಾ ಇಲ್ಲ. ಕುಕ್ಕರ್ ಬ್ಲಾಸ್ಟ್ ಏನಿದೆ, ನ್ಯಾಯಾಲಯದ ತೀರ್ಮಾನಕ್ಕೆ ನಾವು ಬದ್ಧ ಇರ್ತೀರಿ. ಆದರೆ ಅವ್ರಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕಾಗಿತ್ತು. ಆವಾಗ ಮಾತ್ರ ಈ ದೇಶಕ್ಕೆ ದ್ರೋಹ ಬಗೆಯುವಂಥವ್ರು, ದೇಶದ್ರೋಹಿಗಳಿಗೆ ಸರಿಯಾದಂಥ ಮೆಸೇಜ್ ಹೋಗ್ತಾ ಇತ್ತು. ಅವನು 10 ಜನನ ಸಾಯಿಸೋಕ್ಕೆ ಬಂದಂಥವನು ಇನ್ನು ಅವನಿಗೆ ಈಗಾಗಲೇ 3 ವರ್ಷ ಜೈಲಲ್ಲಿದ್ದಾನೆ. ಇನ್ನು ಉಳಿದಿದ್ದು 7 ವರ್ಷ ಜೈಲಲ್ಲಿ ಕಳೆದ್ರೆ ಮತ್ತೆ ಬಂದು ಅದೇ ಕೆಲಸ ಮಾಡ್ತಾನೆ. ಅವನು ಬೇರೆ ವಿದ್ಯೆ ಅವನಿಗೆ ಗೊತ್ತಿಲ್ಲ. ಗೊತ್ತಿರೋದು ಅದು ಒಂದೇ ವಿದ್ಯೆ, ದೇಶದ್ರೋಹದ ವಿದ್ಯೆ. ಅವನು ಮತ್ತೆ ಅದೇ ಮಾಡ್ತಾನೆ. ಅದರಿಂದ ನಾನು ಸರ್ಕಾರ ಅಪೀಲ್ ಮಾಡಬೇಕು. ಸರ್ಕಾರ ಇದನ್ನು ಹೈಕೋರ್ಟ್ಗೆ ಅಪೀಲ್ ಮಾಡಿ ಅವನಿಗೆ ಸರಿಯಾದಂಥ ಶಿಕ್ಷೆ ಆಗಬೇಕು, ಇನ್ನಷ್ಟು ಕಠಿಣ ಶಿಕ್ಷೆ ಆಗಬೇಕು. ಆ ರೀತಿ ಅಪೀಲನ್ನು ಮಾಡಬೇಕು ಸರ್ಕಾರಕ್ಕೆ ಗೌರವ ಇದ್ದರೆ. ಇಲ್ಲ ಅಂದರೆ ಸರ್ಕಾರ ಅವ್ರ ಜೊತೆ ಶಾಮೀಲಾಗಿದೆ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಸರ್ಕಾರ. ಅಷ್ಟೇ ನಮ್ಮದು. NIA ಕೋರ್ಟು ಆದೇಶ ಮಾಡಿದ್ರು. ಹೋಗ್ಬೇಕು, ಅಪೀಲ್ ಮಾಡೋಕ್ಕೆ ಸರ್ಕಾರ ವಿನಂತಿ ಮಾಡಬೇಕು. NIA ಆದ್ರೇನು, CBI ಏನಾದ್ರೂ ಸರ್ಕಾರಕ್ಕೆ ಅದರದೇ ಆದಂಥ ಒಂದು ಅಧಿಕಾರ ಇದೆ. ಅಧಿಕಾರ ನಾವು ಕೂಡ ಮಾಡ್ತೀರಿ. ಸರ್ಕಾರನೂ ಕೂಡ ಸ್ಪಂದನೆ ಮಾಡಬೇಕು. ಯಾಕಂದರೆ ಇದು ದೇಶದ್ರೋಹದ ಕೆಲಸ. ಕೃಪಾನಿಧಿ ಕಾಲೇಜಲ್ಲಿ ಉದ್ದೇಶಪೂರ್ವಕವಾಗಿ ಜನಿವಾರ ತೆಗೆಸಿರುವಂಥ DC ರಿಪೋರ್ಟ್ ಮೊನ್ನೆ CET ಪರೀಕ್ಷೆ ನೀವು ಕೂಡ ದೂರೆಲ್ಲ ಕೊಟ್ಟಿರುವಂಥ ಕಮಿಷನರ್. ಕೃಪಾನಿಧಿ ಕಾಲೇಜಲ್ಲಿ ಜನಿವಾರ ತೆಗೆಸುವಂಥ ಹೀನ ಕೆಲಸವನ್ನು ಮಾಡಿದ್ದಾರೆ. ಒಬ್ಬರಿಗಲ್ಲ, ಸುಮಾರು 10-15 ಜನಕ್ಕೆ ಮಾಡಿದ್ದಾರೆ. ಅದರಲ್ಲಿ 3 ಜನ ಮಾತ್ರ ಧೈರ್ಯದಿಂದ ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಭಾಳಷ್ಟು ಜನಕ್ಕೆ ಜನಿವಾರ ಕಿತ್ತು ಕಸದ ಬುಟ್ಟಿಗೆ ಹಾಕಿದ್ದಾರೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದೇನು ಫಸ್ಟ್ ಅಲ್ಲ, ಇದು 3ನೇ ಘಟನೆ. ಮೊದಲನೇ ಘಟನೆ ಆದಾಗೆ ಸರ್ಕಾರ ಎಚ್ಚರ ವಹಿಸಿ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಮಾಡಬೇಕಾಯಿತು, ಮಾಡಲಿಲ್ಲ. ಒಂದು ರೀತಿ ಇಂಡೈರೆಕ್ಟಾಗಿ ಬೆಂಬಲ ಕೊಟ್ಬಿಟ್ರು, ನೀವು ಮಾಡ್ಗಳ್ರಿ, ನಾವು ನೋಡ್ಗಂತೀರಿ ಅಂತೇಳಿ. 2ನೇ ಬಾರಿ ರಿಪೀಟ್ ಆದನಗೂ ಕೂಡ ಅದಕ್ಕೆ ಏನು ಕ್ರಮ ಮಾಡಲಿಲ್ಲ. 3ನೇ ಬಾರಿ ಆಯಿತು. 3ನೇ ಬಾರಿ ಆದಾಗೂ ಕೂಡ ಇವರು ಕ್ರಮ ಸರಿಯಾಗಿ ತೆಗೆದುಕೊಳ್ತಾ ಇಲ್ಲ. ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿರುವಂಥ ಜನನೇ ಇದ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಈಗ ಈ ಜನಿವಾರ ತೆಗೆಸಿರುವಂಥ ವಿರುದ್ಧವಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲೇ ಮಾತಾಡ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇನ್ನೊಬ್ರು ಯಾರೋ ಕಾಂಗ್ರೆಸ್ ಸೆಕ್ರೆಟರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇಷ್ಟಾದರೂ ಸರ್ಕಾರ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಅಂದರೆ ಇದು ಇಂಡೈರೆಕ್ಟಾಗಿ ಕಾಂಗ್ರೆಸ್ ಪಾರ್ಟಿ ಬೆಂಬಲ ಕೊಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ನಿರ್ದೇಶನ ಬೇರೆ ಏನೂ ಇಲ್ಲ. ಬೇರೆದೇನಾಗಿದ್ದರೆ ಇಷ್ಟೊತ್ತಿಗೆ ಎಷ್ಟು ಅಲ್ಲೋಲ ಕಲ್ಲೋರ ಎಬ್ಬಿಸ್ಬಿಡೋರು. ಇದು ಸರ್ಕಾರ ಇಂಡೈರೆಕ್ಟಾಗಿ ಅವ್ರು ಬೆಂಬಲ ಕೊಡ್ತಾ ಇದೆ, ಅದಕ್ಕೆ ಸರಿಯಾದಂಥ ಕ್ರಮ ಆಗ್ತಾ ಇಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಇದಕ್ಕೊಂದು ನೀತಿ ನಿಯಮಗಳನ್ನು ನಾವು ಮಾಡ್ತೀರಿ, ಇವ್ರು ಯಾರು ಮಾಡಿದಾರೋ ಅವ್ರಿಗೆ ಸರಿಯಾದಂಥ ಶಿಕ್ಷೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀರಿ. ಆ ಸಂದರ್ಭದಲ್ಲಿ ಯಾರ್ಯಾರು ಅಧಿಕಾರಿಗಳು ಇದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಾರೆ ಆ ಅಧಿಕಾರಿಗಳ ಮೇಲೂ ಕ್ರಮ ತೆಗೆದುಕೊಳ್ತೀರಿ. ಇದ್ರದ್ದು ಉಮರ್ ಖಾಲಿದ್ ಅನ್ನೋ ಒಬ್ಬ ದೇಶದ್ರೋಹಿ ಈಗಾಗಲೇ ಜೈಲಲ್ಲಿದ್ದಾನೆ. ಅವನ ಒಂದು ಪುಸ್ತಕದ ಬಿಡುಗಡೆಯನ್ನು ಸರ್ಕಾರ ಅನುಮತಿ ಕೊಟ್ಟಿರುವಂಥದ್ದು ಈ ದೇಶದ್ರೋಹಕ್ಕೆ ಕಮ್ಮಕ್ಕು ಕೊಟ್ಟಂಗೆ. ಸರ್ಕಾರ ಅವ್ರಿಗೆ ಪ್ರೊಟೆಕ್ಷನ್ನು ಮತ್ತು ಅನುಮತಿ ಕೊಟ್ಟಿರುವಂಥದ್ದು. ಇದು ದೇಶ ದ್ರೋಹ ಮಾಡ್ತಕ್ಕಂಥ ಜನಗಳಿಗೆ ಈ ಸರ್ಕಾರ ಬೆಂಬಲವಾಗಿ ನಿಂತಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಅವನಿಗಾಗಲೇ ದೇಶದ್ರೋಹದ ಕೇಸಲ್ಲಿ ಇದ್ದಾನೆ, ಜೈಲಲ್ಲಿದ್ದಾನೆ, ಈಗಲೂ ಇದ್ದಾರೆ ಜೈಲಲ್ಲಿ. ಅಂಥವನಿಗೆ ನೀವು ವೈಭವೀಕರಿಸೋದಾದರೆ ಕಾಂಗ್ರೆಸ್ ಪಾರ್ಟಿ ಯಾರ ಪರ, ದೇಶದ್ರೋಹಿಗಳ ಪರನ ಅಲ್ಲ ಅನ್ನೋದು ಪ್ರೂವ್ ಆಗುತ್ತದೆ. ಈ ಘಟನೆ ನೋಡಿದ ಮೇಲೆ ಕಾಂಗ್ರೆಸ್ ಪಾರ್ಟಿ ಯಾರ ಪರ,
ದೇಶದ್ರೋಹಿಗಳ ಪರನ ಅಥವಾ ದೇಶ ಪ್ರೇಮಿಗಳ ಪರನ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತೈತೆ. ಕೂಡಲೇ ಪೊಲೀಸ್ ಅಧಿಕಾರಿಗಳು ಕೊಟ್ಟಿರೋಂಥ ಅನುಮತಿಯನ್ನು ಕ್ಯಾನ್ಸಲ್ ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಇದ್ರ ಮೇಲೆ ನಿಮ್ಮ ಮೇಲೆ ಕ್ರಮ ಆಗೇ ಆಗುತ್ತೆ. ಇವತ್ತೇನೋ ಇನ್ನೊಂದು ವರ್ಷ ನೀವು ಎಸ್ಕೇಪ್ ಆಗ್ಬೋದು ಅಧಿಕಾರಿಗಳು, ಮುಂದಿನ ದಿನಗಳಲ್ಲಿ ನೀವು ಇದರಲ್ಲಿ ಸಿಕ್ಕಾಕ್ಕೊಂತೀರ. ಕಾನೂನು ಪ್ರಕಾರ ನೀವು ಕ್ರಮ ತೆಗೆ. ಒಬ್ಬ ಜೈಲಲ್ಲಿರೋಂಥನು ದೇಶದ್ರೋಹದ ಕೆಲಸ ಮಾಡಿದವನು ಅವನ ಪುಸ್ತಕ ಬಿಡುಗಡೆ ಮಾಡೋಕ್ಕೆ ಪೊಲೀಸರು ಬೆಂಬಲ ಕೊಡ್ತಾರೆ ಅಂತ ಹೇಳಿದ್ರೆ ಇದು ಪೊಲೀಸ್ ವೈಫಲ್ಯ. ಮುಂದಿನ ದಿನಗಳಲ್ಲಿ ಪೊಲೀಸರು ಇದಕ್ಕೆಲ್ಲ ಉತ್ತರ ಕೊಡಬೇಕಾಗ್ತದೆ. ಯಾರಲ್ಲಿ ಪರ್ಮಿಷನ್ ಕೊಟ್ಟಂಥ DCP ಇರ್ಬೋದು, ಯಾರು ಕಮಿಷನರ್ ಇರ್ಬೋದು, ಎಲ್ಲರೂ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಮೇಲೆ ಕ್ರಮ ಆಗೇ ಆಗುತ್ತೆ. ಈ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.